ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಎರಡನೇ ವಿವಾಹದ ಬಗ್ಗೆ, ಸೆಕೆಂಡ್ ಮ್ಯಾರೇಜ್ ಪಾಸಿಬಲ್ಲು ಜಾತಕದಲ್ಲಿ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಯಾಕೆಂದರೆ ಇತ್ತೀಚೆಗೆ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಕನ್ಸಲ್ಟೇಷನ್ನು ತುಂಬ ಬರ್ತಾ ಇದೆ. ಡಿವೋರ್ಸ್ ಕೇಸಸ್ಸು ತುಂಬ ಜಾಸ್ತಿ ಇದೆ. ಹಾಗಾಗಿ ಅದರ ಬಗ್ಗೆ ಜಾತಕದಲ್ಲಿ ಕೆಲವೊಂದೆಲ್ಲ ರೂಲ್ಸು ಮತ್ತು ಸೈಂಟಿಫಿಕ್ ಆಗಿ ಯಾವ ರೀತಿ ನೋಡಬೇಕು ಈಗಿನ ಒಂದು ಕಾಲದಲ್ಲಿ, ಹಾಗೆ ಸೆಕೆಂಡ್ ಮ್ಯಾರೇಜಲ್ಲಿ ಬರುವಂತಹ ತಪ್ಪು ನಂಬಿಕೆಗಳು, ಮಿತ್, ಆಮೇಲೆ ಸತ್ಯಾಂಶಗಳೇನು, ಇದ್ರ ಬಗ್ಗೆ ಹಲವಾರು ವಿಚಾರಗಳಿದ್ದಾವೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಈ ದಿನ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಮ್ಯಾರೇಜು ಇವ್ರ ಜಾತಕದಲ್ಲಿ ಹೇಗೆ ಕಾಂಬಿನೇಷನ್ ನೋಡೋದು, KP ಜ್ಯೋತಿಷದ ಪ್ರಕಾರ ಮತ್ತು ವೇದಿಕ್ ಜ್ಯೋತಿಷದ ಪ್ರಕಾರ ಸರ್ವೆ ನೋಡಿದಾಗ ಮತ್ತು ಈಗಿನ ಒಂದು ಸರ್ವೆ ನೋಡಿದಾಗ ಡಿವೋರ್ಸ್ ರೇಟ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ನೋವೇನಪ್ಪ ಅಂತಂದರೆ 40-45 ವರ್ಷ ಆಗಿರುತ್ತೆ, 2-3 ಮಕ್ಕಳಿರ್ತಾರೆ, ಆ ಸಮಯದಲ್ಲೂ ಡಿವೋರ್ಸ್ ತಗೊಳ್ತಾ ಇದ್ದಾರೆ. ಅದೇ ನೋವಾಗ್ತಾ ಇರೋದು. ವೈದಿಕ್ ಜ್ಯೋತಿಷದಲ್ಲಿ ಇದನ್ನು ಹೇಗೆ ನಾವು ಒಂದು ಸೂಚನೆ ಏನು ಕೊಡುತ್ತೆ, ಏನೊಂದು ಸೂತ್ರಗಳನ್ನು ನಾವು ನೋಡಬೇಕು ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ಆಮೇಲೆ ಈ ಎರಡನೇ ಮದುವೆಯ ಮಿತ್ ಏನು, ಸತ್ಯಾಂಶಗಳೇನು ಅನ್ನೋದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಸೊ ಈಗ ವೇದಿಕ್ ಜ್ಯೋತಿಷ್ಯದಲ್ಲಿ ಎರಡನೇ ವಿವಾಹ ಅಂದರೆ ಫಸ್ಟು 7ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 7ನೇ ಭಾವ ಯಾವುದಾದ್ರೂ 2 ಪಾಪಗ್ರಹಗಳಿಂದ ಅದು ಬಂಧಿತನಾಗಿದ್ದರೆ ಅದು ಏನು ಸೂಚನೆ ಕೊಡುತ್ತೆ ಅಂದರೆ ಮುಂದೆ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ 7ನೇ ಮನೆ ಅನ್ನೋದು ಮದುವೆಯ ಜೀವನ ಪಾರ್ಟ್ನರ್ ಅಂತ ಹೇಳ್ತೀವಿ, 7ನೇ ಮನೆ. ಸೊ ಅಲ್ಲಿ ಪಾಪಗ್ರಹಗಳಿದ್ದಾಗ ಅಲ್ಲಿ ತುಂಬ ಫೈಟಿಂಗ್ ನಡೀತಾ ಇರುತ್ತೆ, ಅಲ್ಲಿ ತುಂಬ ನೆಮ್ಮದಿ ಸಮಾಧಾನ ಅನ್ನೋದು ಕಮ್ಮಿ ಆಗುತ್ತೆ ಅಲ್ಲಿ. ಹಾಗಾಗಿ ಅವರು ಇನ್ನೊಂದು ಮದುವೆಗೆ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಆಮೇಲೆ 7ನೇ ಮನೆಗೂ ಮತ್ತು 8ನೇ ಮನೆ 6ನೇ ಮನೆಗೂ ಸಂಬಂಧ ಬಂದರೆ, ಅಂದರೆ 7ನೇ ಮನೆ ಅಧಿಪತಿ 6ನೇ ಮನೆಗೆ ಹೋಗೋದು, 8ನೇ ಮನೆ ಅಧಿಪತಿ 7ನೇ ಮನೇಲಿರೋದು, 6ನೇ ಅಧಿಪತಿ 7ನೇ ಮನೆಗೆ ಹೋಗೋದು, ಈ ಥರ ಕಾಂಬಿನೇಷನ್ ಬಂತು ಅಂತಂದರೆ 7ನೇ ಮನೆಯ ವೀಕ್ ಆದಾಗ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡಬೇಕಾಗುತ್ತೆ. ಹಾಗೆಯೇ ನಿಮ್ಮ ಲಗ್ನ ದ್ವಿಸ್ವಭಾವ ಆಗಿದ್ದು ಅಥವಾ ನಿಮ್ಮ ನವಾಂಶದಲ್ಲಿ ದ್ವಿಸ್ವಭಾವ ರಾಶಿ 7ನೇ ಮನೆ ಆಗಿದ್ದರೆ, ದ್ವಿಸ್ವಭಾವ ರಾಶಿಯಲ್ಲಿ ಬುಧ ಗ್ರಹ ಇದ್ದರೆ, ಲಗ್ನಾಧಿಪತಿ ವೀಕ್ ಆಗಿ 7ನೇ ಮನೆಯೂ ವೀಕ್ ಆದಾಗ ದ್ವಿಸ್ವಭಾವ ರಾಶಿ ಮೇಯ್ನಾಗಿ ಸಪ್ತಮ ಸ್ಥಾನ ಅಥವಾ ಸಪ್ತಮಾಧಿಪತಿ ಈ ಥರ ಎಲ್ಲ ದ್ವಿಸ್ವಭಾವ ಬಂದಾಗ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 7ನೇ ಮನೆ ವೀಕ್ ಆದಾಗ ಮೊದಲ ವಿವಾಹದಲ್ಲಿ ಅಸಮಾಧಾನ ಇರುತ್ತೆ, ಅದಕ್ಕೋಸ್ಕರ ವಿಚ್ಛೇದನ ಸೂಚನೆ, ಡಿವೋರ್ಸ್ ಆಗೋಂಥ ಸೂಚನೆ ಕೊಡುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 8ನೇ ಮನೆಗೆ ಮೇಯ್ನಾಗಿ 7ನೇ ಮನೆ ಸಂಬಂಧ ಬಂದರೆ ವಿವಾಹದಲ್ಲಿ ತಡೆ, ಪ್ರಾಬ್ಲಮ್ಗಳು, ಅವಘಡಗಳು, ಆಮೇಲೆ ತುಂಬ ಸಮಸ್ಯೆಗಳಿರ್ತವೆ 8ನೇ ಮನೆ ಬಂದರೆ. ಸೊ ಅಲ್ಲಿ ವಿವಾಹದ ಒಂದು ಸಮಸ್ಯೆಗಳು ಜಾಸ್ತಿ ನೋಡ್ತೇವೆ. ಇದರಲ್ಲಿ 11ನೇ ಮನೆಯೂ ಸಹ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕೆಂದರೆ 11ನೇ ಮನೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಮೆಂಟ್ ಅಂತ ಹೇಳ್ತೀವಿ, ಆದರೆ ಅದು ಸೆಕೆಂಡ್ ಸೈಕಲ್ನ ಸೂಚನೆ ಕೊಡುತ್ತೆ. 2ನೇ ಮದುವೆಗೆ 11ನೇ ಮನೆ ವೆರಿ ಇಂಪಾರ್ಟೆಂಟಾಗಿ ನೋಡಬೇಕು. 11ನೇ ಭಾವವನ್ನು 2ನೇ ವಿವಾಹದ ಸೂಚನೆ ಕೊಡುವಂತಹ ಭಾವ ಅಂತ ನೋಡ್ತೀವಿ. ಸೊ ಅದಕ್ಕೋಸ್ಕರ 11, ಯಾಕೆಂದರೆ ಈ ಮುಂದೆ ಬರುವಂತಹ ಇವರ ಫುಲ್ಫಿಲ್ಮೆಂಟು ಅಥವಾ ಇವರ ಏನು ಆಸೆ ಆಕಾಂಕ್ಷೆಗಳು, ನಾನು 2ನೇ ಮದುವೆ ಆಗಬೇಕು ಅನ್ನೋ ಏನು ಆಸೆ ಇರುತ್ತೋ, ಮುಂದೆ ನನ್ನ ಲೈಫ್ ಹೇಗೆ ಅನ್ನೋತ್ತೋ, ಇದೆಲ್ಲ ನಾವು ಸೂಚನೆ ನೋಡಬೇಕಲ್ಲ. ಅವರು ಅಂದ್ಕೊಂಡಿರೋದು ಆಗುತ್ತಾ ಆಗಲ್ವಾ, ಇದೊಂದು ಕೊಡುತ್ತೆ. 7ನೇ ಮನೆ ವೀಕ್ ಆಯಿತು ಅಂದರೆ ಮದುವೆ ಜೀವನ ಸಮಸ್ಯೆ ಇರುತ್ತೆ. ಬಟ್ ನಾವು ಸೆಕೆಂಡ್ ಮ್ಯಾರೇಜ್ ಇದೆಯಾ ಇಲ್ವಾ ಅನ್ನೋದಕ್ಕೆ 9ನೇ ಮನೆ ನೋಡ್ತಾರೆ. 9ನೇ ಮನೆ ನೋಡಬೇಕಾಗುತ್ತೆ, ಅದು ಯೋಗನ ಸೂಚಿಸುತ್ತೆ.
ನೀವು ಅಂದ್ಕೊಳ್ಳೋ ಥರ ಆಗುತ್ತೋ ಆಗಲ್ವೋ ಅನ್ನೋದು 11ನೇ ಮನೆ ನೋಡಬೇಕಾಗುತ್ತೆ. ಸೊ 11ನೇ ಮನೆ ಚೆನ್ನಾಗಿತ್ತು ಅಂತಂದರೆ ಸೊ ಅಲ್ಲಿ ನಿಮ್ಮ ಸೆಕೆಂಡ್ ಮ್ಯಾರೇಜ್ ಲೈಫ್ನು ಸುಗಮವಾಗಬಹುದು ಅಂತ ಹೇಳ್ಬೋದು. ಸೊ ಇದೆಲ್ಲ ಕೆಲವೊಂದು ಕಾಂಬಿನೇಷನ್ ಎಲ್ಲ ನಾವು ನೋಡಬೇಕಾಗುತ್ತೆ. ಸೊ 7ನೇ ಅಧಿಪತಿ 11ನೇ ಭಾವದಲ್ಲಿದ್ದರೆ ಮದುವೆ ನಂತರ ಮತ್ತೊಂದು ಹೊಸ ಸಂಬಂಧ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. 7ನೇ ಭಾವದಲ್ಲಿ 2 ಪಾಪಗ್ರಹಗಳು ಅಥವಾ 2 ವಿಶೇಷ ಗ್ರಹಗಳಿದ್ದರೆ ಒಂದಕ್ಕಿಂತ ಹೆಚ್ಚು ವಿವಾಹ, ಅಸಾಮಾನ್ಯ ವಿವಾಹ ಸಾಧ್ಯತೆಗಳು ಇರುತ್ತೆ ಅಂತ ಕೆಲವೊಂದು ಗ್ರಂಥಗಳಲ್ಲಿ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಎಲ್ಲ D1 ಪ್ರಕಾರನೇ ಹೇಳ್ತಾರೆ. ಆ್ಯಕ್ಚುಲಾಗಿ ನವಾಂಶದಲ್ಲೂ ಕಾಂಬಿನೇಷನ್ ಇರಬೇಕು. ನವಾಂಶದಲ್ಲಿದ್ರೇ ಕನ್ಫರ್ಮೇಷನ್ ಅಂತ ಹೇಳ್ತೀವಿ. ಸೊ ನವಾಂಶದಲ್ಲಿ 7ನೇ ಮನೇಲಿ ಏನಾದರೂ ಬುಧ ಇದ್ದರೆ, 7ನೇ ಮನೇಲಿ ಏನಾದರೂ 2 ಪಾಪಗ್ರಹಗಳಿದ್ದರೆ ನವಾಂಶದಲ್ಲಿ ಮೇಯ್ನಾಗಿ, ಅಥವಾ ದ್ವಿಸ್ವಭಾವ ರಾಶಿ ಮಿಥುನ ಆಗಿರ್ಬೋದು, ಕನ್ಯೆ ಆಗಿರ್ಬೋದು, ಧನಸ್ಸು ಅಥವಾ ಮೀನ ರಾಶಿ, ಈ ರಾಶಿಗಳಲ್ಲೇನಾದರೂ 7ನೇ ಭಾವ ಬಂದು ಅಲ್ಲೇನಾದರೂ 1 ಪಾಪಗ್ರಹಗಳಿದ್ರೂ ಅಥವಾ ಬುಧ ಇದ್ರೂ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ. KP ಜ್ಯೋತಿಷದ ಪ್ರಕಾರ ಮೇಯ್ನಾಗಿ 7th ಕಸ್ಪಲ್ ಸಬ್ಲಾರ್ಡ್ ಏನಾದರೂ 6-8ಕ್ಕೆ ಕನೆಕ್ಟ್ ಆಗಿದ್ದರೆ ಸೊ ಆವಾಗಲೂ ಸಹ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ, ಲಗ್ನ ವೀಕ್ ಆಗಿ. ಮೇಯ್ನಾಗಿ KP ಜ್ಯೋತಿಷದಲ್ಲಿ ಗೋಲ್ಡನ್ ರೂಲ್ ಏನಪ್ಪ ಅಂತಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆ ಈ 3 ಭಾವಗಳಿಗೂ ಒಂದೇ ಗ್ರಹ ಆಗಿ ಬಂದಾಗ ಆ ಗ್ರಹ ಒಂದೇ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಶನಿ ಗ್ರಹನೋ ಅಥವಾ ರಾಹು ಗ್ರಹನೋ 6ನೇ ಮನೆ, 8ನೇ ಮನೆ, 12ನೇ ಮನೆ ಈ 3 ಭಾವಗಳಿಗೂ ಒಂದೇ ಪ್ಲ್ಯಾನೆಟ್ ಆಗಿರುತ್ತೆ. ಆ ಪ್ಲ್ಯಾನೆಟ್ ಏನಾದರೂ ಸ್ಟಾರ್ ಲಾರ್ಡ್ ಇದೆ, ಆಮೇಲೆ ಸಬ್ ಲಾರ್ಡ್ ಇದೆ. ಈ ಸ್ಟಾರ್ ಲಾರ್ಡಲ್ಲಿ ಅಥವಾ ಸಬ್ ಲಾರ್ಡಲ್ಲಿ ಏನಾದರೂ ಈ 6, 8, 12ಕ್ಕೆ ಸಂಬಂಧಪಟ್ಟ ಗ್ರಹ ಅಲ್ಲೇನಾದರೂ ಇತ್ತು ಅಂತಂದರೆ ಸೊ ಆ ದಶಾಭುಕ್ತಿಯ ಕಾಲದಲ್ಲಿ ತುಂಬ ಮ್ಯಾರೇಜಲ್ಲಿ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಈ ಥರ ಭಾವಗಳು ಬರಬಾರ್ದು ಜ್ಯೋತಿಷ್ಯದಲ್ಲಿ. ಸೊ ಬಂತು ಅಂತಂದರೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಮ್ಯಾರೇಜ್ ಲೈಫಲ್ಲಿ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಆಮೇಲೆ ನಾವು ಇದರಲ್ಲಿ ಪ್ಲಾನೆಟ್ಸ್ನ ತುಂಬ ಗಮನವಾಗಿ ನೋಡಬೇಕಾಗುತ್ತೆ. ಪ್ಲಾನೆಟ್ ಏನು ಇಂಡಿಕೇಟ್ ಕೊಡುತ್ತೆ? ಶುಕ್ರ ಗ್ರಹ ಬಂತು ಅಂದರೆ ರಿಲೇಷನ್ಶಿಪ್ಪಲ್ಲಿ ಕ್ವಾಲಿಟಿ ಹೇಗಿದೆ ಅಂತ ಸೂಚನೆ ಕೊಡುತ್ತೆ. ಸೊ ಶುಕ್ರನಲ್ಲೇ ಈ ಥರ 6, 8, 12 ಬಂತು ಅಂತಂದರೆ ಅದು ಡಬಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಯಾಕೆಂದರೆ ಕಾರಕನಾಗಿರುವ ಶುಕ್ರನೇ 6, 8, 12ನೇ ಮನೆಗೆ ಅವನು ಕನೆಕ್ಟ್ ಆಗಿ ಅವನೇನಾದರೂ ಸ್ಟಾರ್ ಲಾರ್ಡಲ್ಲೋ ಸಬ್ ಲಾರ್ಡಲ್ಲೋ ಕೂತ್ಕೊಂಡಾಗ ಶುಕ್ರ ಅಲ್ಲಿ ಆಲ್ಮೋಸ್ಟ್ ಆಗಿ ವೀಕ್ ಆಗಿದ್ದಾನೆ ತುಂಬ ಅಂತ ಹೇಳ್ಬೋದು. ಮತ್ತು ಅವನು 7ನೇ ಮನೆಗೂ ಕನೆಕ್ಟ್ ಆದಾಗ ಅದು ಇನ್ನೂ ಪ್ರಾಬ್ಲಮ್ನ ಕೊಡುತ್ತೆ. ಮೇಯ್ನಾಗಿ ಶುಕ್ರನಲ್ಲಿ 6, 8, 12 ಕಾಂಬಿನೇಷನ್ ಬರಬಾರ್ದು. ಅದೇ ರೀತಿ ಕುಜನಲ್ಲಿ ಇದೇ ರೀತಿ ಕಾಂಬಿನೇಷನ್ ಬಂದಾಗ ಫೀಮೇಲ್ ಜಾತಕದಲ್ಲಿ ಅವರಿಗೆ ಪಾರ್ಟ್ನರು ತುಂಬ ವೀಕ್ ಆಗಿರ್ತಾನೆ ಅಥವಾ ಪಾರ್ಟ್ನರ್ ಪ್ರಾಬ್ಲಮ್ಮು ತುಂಬ ಫೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಕುಜ ಮತ್ತು ಶುಕ್ರ ಕಾರಕರನ್ನು ನೋಡ್ಕೋಬೇಕು. ಆಮೇಲೆ ಇಲ್ಲಿ ಚಂದ್ರನ ಪಾತ್ರ ಏನಪ್ಪ ಅಂದರೆ ಎಮೋಷ್ನಲ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಚಂದ್ರ ಯಾವ ರೀತಿ ಇರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲಗ್ನಕ್ಕೆ ಚಂದ್ರ ಕನೆಕ್ಟ್ ಆಗಿ ಅವನೇನಾದರೂ 8ಕ್ಕೆ ಕನೆಕ್ಟ್ ಆದರೆ ಅವರ ಮೈಂಡ್ ಸೆಟ್ಟೇ ಸರಿ ಇರಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಥರ ಆಡ್ತಾ ಇರ್ತಾರೆ. ಅಂಥವ್ರ ಜೊತೆ ಸಂಸಾರ ಮಾಡೋದು ಕಷ್ಟ ಅಲ್ವಾ. ಅದರಲ್ಲೂ 8ನೇ ಮನೆ ಕಾಂಬಿನೇಷನ್ ಚಂದ್ರನಲ್ಲಿ ಬಂತು ಅಂತಂದರೆ ಅವ್ರ ಲೈಫಲ್ಲಿ ಎಷ್ಟೇ ಏನೇ ಬಂದ್ರೂ ಏನೋ ಕಳ್ಕೊಂಡಿರೋ ಥರ ಒಂದು ಫೀಲಿಂಗು. ಯಾವಾಗಲೂ ಎಲ್ಲ ಏನಾದರೂ ಕಷ್ಟ ಆದಮೇಲೆ ಕಷ್ಟ ಬರ್ತಾ ಇರುತ್ತೆ ಲೈಫಲ್ಲಿ. ಅವರಿಗೆ ಕಷ್ಟ ತುಂಬ ಜಾಸ್ತಿ ಕಷ್ಟ. ಯಾಕೆಂದರೆ ಚಂದ್ರ ಯಾವಾಗಲೂ ರನ್ನಿಂಗಲ್ಲಿರೋ ಗ್ರಹ, ಫಾಸ್ಟೆಸ್ಟ್ ಗ್ರಹ. ಹಾಗಾಗಿ ಚಂದ್ರ 8ನೇ ಮನೆಗೆ ಕನೆಕ್ಟ್ ಆಗಬಾರ್ದು. ಅವರು ಎಮೋಷ್ನಲಿ ತುಂಬ ವೀಕ್ ಆಗಿರ್ತಾರೆ. ಮತ್ತು ತುಂಬ ಭಾವನೆಗಳಿಗೆ ಸ್ವಲ್ಪ ಏನಾದರೂ ಹೇಳಿದ್ರೆ ಸಾಕು ಅದನ್ನೇ. ಯಾಕಂದರೆ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಸಣ್ಣ ವಿಷಯಕ್ಕೂ ದೊಡ್ಡದು ಮಾಡೋದು, ಸಣ್ಣ ವಿಷಯಕ್ಕೂ ಮನಸ್ಸಿಗೆ ಹಚ್ಕೊಳ್ಳೋದು. ತುಂಬ ಲಗ್ನ ವೀಕ್ ಆಗಿದ್ದು ಕೆಲವೊಂದು ಕಾಂಬಿನೇಷನ್ ಬಂತು ಅಂದಾಗ ಸೂಸೈಡ್ ಮಾಡ್ಕೊಳ್ಳೋದು. ಅವ್ರಿಗೆ ಅಂಥ ದೊಡ್ಡ ವಿಚಾರ ಏನು ಇರಲ್ಲ, ವಿಷಯಗಳಿರಲ್ಲ. ಅವರೇ ಇಲ್ಲ ಸಲ್ಲದ ಅನುಮಾನಗಳನ್ನು ಪಡೋದು, ಮನಸ್ಸಲ್ಲಿ ಏನೋ ಅಂದ್ಕೊಳ್ಳೋದು, ಭ್ರಮೆಯಲ್ಲಿ ಬದುಕೋದು, ಈ ಥರ ಎಲ್ಲ ಏನೇನೋ ಮಾಡಿಕೊಂಡು. ಸೊ ಅಲ್ಲಿ ರಾಹುನು ಕನೆಕ್ಟ್ ಆಗಿರ್ತಾನೆ, ಭ್ರಮೆಗೆ ಕಾರಕ ರಾಹು. ಸೊ ಅಲ್ಲಿ
ರಾಹು ಬಂದ್ಬಿಟ್ಟು ಸೆಕೆಂಡ್ ಚಾನ್ಸ್ ಅಂತಲೂ ಹೇಳ್ತೀವಿ, ಅನ್ಕನ್ವೆನ್ಷನಲ್ ಅಂತ ಹೇಳ್ತೀವಿ ರಾಹು. ಸೊ ಇಲ್ಲಿ ರಾಹು ಕನೆಕ್ಟ್ ಆದಾಗ್ಲೂ ಸಹ ಈ ಥರ ಪ್ರಾಬ್ಲಮ್ಗಳನ್ನು ಕೊಡ್ತಾನೆ. ಸೊ ಒಂದೊಂದು ಪ್ಲಾನೆಟು ಒಂದೊಂದು ರೋಲ್ನ ಅದು ಮೂವ್ ಮಾಡುತ್ತೆ. ಸೊ ಹಾಗಾಗಿ ಸ್ಯಾಟ್ರನಲ್ಲಿ ಬಂತು ಅಂತಂದಾಗ ಸ್ಯಾಟ್ರನ್ ಏನಪ್ಪ ಹೇಳುತ್ತೆ ಅಂತಂದರೆ ಮದುವೆ ಜೀವನದಲ್ಲಿ ಮೆಚುರಿಟಿ ಕಮ್ಮಿ ಅಂತ ಹೇಳ್ತೀವಿ. ಇಲ್ಲಿ ಜ್ಯೋತಿಷ್ಯ ಅಂದರೆ ಭಯ ಹುಟ್ಟಿಸೋದಲ್ಲ, ನಿಮ್ಮ ಸ್ಟ್ರೆಂತ್ ಏನು, ಸ್ವಂತ ಅರಿವು ಏನು, ಸಂಬಂಧಗಳ ಗುಣಮಟ್ಟ ಯಾವ ರೀತಿ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ಭವಿಷ್ಯ ಹೇಳೋದಲ್ಲ, ನಿಮ್ಮ ಸ್ವಂತ ಅರಿವನ್ನು ಬೆಳೆಸೋದು, ನಿಮ್ಮಲ್ಲಿರುವಂತಹ ತಪ್ಪು ಸರಿಗಳನ್ನು ತಿದ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ತೋರಿಸೋದು. ಒಂಥರ ಸ್ಪಿರಿಚುವಲ್ ಆಗಿ ಸೈಂಟಿಫಿಕ್ ಆಗಿ ಇದನ್ನು ನಾವು ತಗೋಬೇಕಾಗುತ್ತೆ. ಒಳ್ಳೆಯ ಮೆಚುರಿಟಿ ಕಮ್ಯುನಿಕೇಷನ್ ಇದ್ದರೆ ಎರಡನೇ ವಿವಾಹ ಯೋಗ ಇದ್ದರೂ ಮೊದಲ ವಿವಾಹವೇ ಸುಂದರವಾಗಿ ಇರಿಸ್ಬೋದು. ಇದು ಹೇಳಕ್ಕೆ ಹೊರಟಿರೋಂತಹ ವಿಷಯ. ಹಾಗಾದರೆ ಸೆಕೆಂಡ್ ಮ್ಯಾರೇಜಲ್ಲಿ ಬರುವಂತಹ ಮಿತ್ಗಳೇನು, ಟ್ರೂತ್ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕುಂಡಲಿಯಲ್ಲಿ ಎರಡನೇ ಮದುವೆ ಯೋಗ ಇದ್ದರೆ ಕಡ್ಡಾಯವಾಗಿ ಮೊದಲನೇ ಮದುವೆ ಮುರಿಯುತ್ತೆ ಅನ್ನೋದು ಮಿತ್ತು. ಟ್ರೂತ್ ಏನಪ್ಪ ಅಂತಂದರೆ ಕುಂಡಲಿ ಪಾಸಿಬಿಲಿಟಿ ತೋರಿಸುತ್ತೆ, ಆದರೆ ಇಲ್ಲಿ ಮೆಚುರಿಟಿ, ಎಮೋಷ್ನಲ್ ಬ್ಯಾಲೆನ್ಸು, ಎಮೋಷ್ನಲ್ ಸ್ಟ್ರೆಂತು, ಇಂಟೆಲಿಜೆನ್ಸು, ಕಮ್ಯುನಿಕೇಷನು ಇದೆಲ್ಲ ನಿಮ್ಮ ಅನುಭವಗಳು ಮೆಚುರಿಟಿ ಇದ್ದರೆ ಒಂದೇ ಮದುವೆ ನಿಮಗೆ ಯಶಸ್ವಿ ಆಗಬಹುದು. ಅದಕ್ಕೆ ಲೇಟ್ ಮ್ಯಾರೇಜ್ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು. ಬೇಗ ಮದುವೆ ಆದರೆ ಬೇಗ ಡಿವೋರ್ಸ್ ಆಗೋಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿಲ್ಲ, ಮದುವೆ ಅಂದ್ರೇ ಏನೂ ಗೊತ್ತಿಲ್ಲ, ಯಾವುದೋ ಒಂದು ಇನ್ನೊಬ್ಬರ ಒಂದು ಸಮಾಜದ ಒತ್ತಡಕ್ಕೋ ಅಥವಾ ಇನ್ನು ತಂದೆ ತಾಯಿ ಒತ್ತಡಕ್ಕೋ ಯಾವುದೋ ಒತ್ತಡಕ್ಕೆ ಮದುವೆ ಆಗಬಾರ್ದು. ಸೊ ನಿಮ್ಮಲ್ಲಿ ಮದುವೆಯ ಬಗ್ಗೆ ಎಲ್ಲ ತಿಳುವಳಿಕೆ ಇದ್ದು, ಮದುವೆ ಬಗ್ಗೆ ಎಲ್ಲ ತಿಳ್ಕೊಂಡು, ನಿಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಎಲ್ಲ ಶೇರ್ ಮಾಡಿ, ಎಲ್ಲ ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಿದ್ದಾಗ ಮದುವೆ ಜೀವನ ಅನ್ನೋದು ಚೆನ್ನಾಗಿರುತ್ತೆ. ಅಷ್ಟು ಸಮಸ್ಯೆಗಳು ಬರೋದಿಲ್ಲ. ಏನೋ ಸಣ್ಣ ಪುಟ್ಟ ಬರ್ಬೋದು, ಎಲ್ಲರ ಜೀವನದಲ್ಲಿ ಸಣ್ಣ ಪುಟ್ಟ ಇರುತ್ತೆ, ಅತಿರೇಕಕ್ಕೆ ಹೋಗಲ್ಲ. ಸೊ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬೇಗ ಮ್ಯಾರೇಜ್ ಆಗೋದು. ಅರ್ಲಿ ಮ್ಯಾರೇಜ್ ಆಗಿದ್ರೂ ಚೆನ್ನಾಗಿರ್ತಾರಲ್ಲ ಅಂತ ಕ್ವಶನ್ ಬಂದರೆ, ಸೊ ಅಲ್ಲಿ ಮನಸ್ಸಲ್ಲಿ ತುಂಬ ನೋವುಗಳಿರುತ್ತೆ. ಆದರೆ ಅದನ್ನು ಫ್ಯಾಮಿಲಿ ಒತ್ತಡಕ್ಕೋ ಫ್ಯಾಮಿಲಿಯ ಇದರಲ್ಲಿ ಆಗಿನ ಕಾಲದಲ್ಲಿ ತುಂಬ ಅದು ಆಗ್ತಾಯಿತ್ತು. ಅವಾಗೆಲ್ಲ ಅರ್ಲಿ ಮ್ಯಾರೇಜಸ್ ತುಂಬ ಜನ ಆಗೋರು. ಆದರೆ ಅಲ್ಲಿ ಹಿರಿಯರು, ಅವರ ತಂದೆ ತಾಯಿಗಳೆಲ್ಲ ಸೇರಿ ಅವ್ರನ್ನ ಒಂದು ಮಾಡ್ತಾಯಿದ್ರು. ಎಲ್ಲ ಅವರಿಗೆ ತಿಳುವಳಿಕೆ ಹೇಳಿ ಹಂಗಲ್ಲ ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಏನೋ ಅದೆಲ್ಲ ಮಾಡಿ ಪಂಚಾಯತಿ ಮಾಡಿ ಏನೋ ಮಾಡಿ ರಾಜಿ ಮಾಡೋರು ಅವಾಗವಾಗ. ಇವಾಗೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ಕೋರ್ಟಿಗೆ ಹೋಗೋವಂಥದ್ದು ಅಥವಾ ಇನ್ನೊಬ್ಬರು ಇನ್ವಾಲ್ವ್ ಆಗಿ ಸಮಸ್ಯೆಗಳು ಬರೋವಂಥದ್ದು ಇವೆಲ್ಲ ಈಗ ಆಗ್ತಾಯಿದೆ. ಎರಡನೇ ಮದುವೆ ಯೋಗ ಜಾತಕದಲ್ಲಿದ್ದರೆ ಆ ವ್ಯಕ್ತಿ ಕೆಟ್ಟವನು ಅನ್ನೋ ಥರ ನೋಡ್ತಾರೆ. ಎರಡನೇ ಮದುವೆ ಅಂದ್ರೇ ವ್ಯಕ್ತಿನ ಒಂಥರ ಸಮಾಜದಲ್ಲಿ ಜನಗಳು ಕೀಳಾಗಿ ನೋಡುತ್ತಾರೆ. ಟ್ರೂತ್ ಏನಪ್ಪ ಅಂತಂದರೆ ಎರಡನೇ ಮದುವೆ ಯೋಗ ಅದು ಒಂದು ಜೀವನದ ಅನುಭವ, ಲೈಫ್ ಲರ್ನಿಂಗ್ ಕೋರ್ಸ್ ಅಂತಲೇ ಹೇಳ್ಬೋದು. ಒಂದು ಎಮೋಷ್ನಲ್ ಎವಲ್ಯೂಷನ್ ಅಂತ ಹೇಳ್ಬೋದು. ಇದು ಕ್ಯಾರೆಕ್ಟರ್ ಅಲ್ಲ, ಇದು ಸರ್ಟಿಫಿಕೇಟ್ ಅಲ್ಲ, ಒಂದು ಮ್ಯೂಚೂರ್ ಒಂದು ಕೈಂಡ್ ಆಫ್ ಯೋಗ ಅಂತಲೂ ಹೇಳ್ಬೋದು. ಅಂದರೆ ಅವರು ಏನೋ ಒಂದು ಕಲಿಯೋಕ್ಕೆ ಬಂದಿರ್ತಾರೆ. ಅವರು ಫಸ್ಟ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಆಗಿ ಸೆಕೆಂಡ್ ಮ್ಯಾರೇಜಿಗೆ ಅಂತಂದರೆ ಏನೋ ಅವ್ರು ಕಲಿಯೋದಿರುತ್ತೆ. ಅಲ್ಲಿ ಫಸ್ಟ್ ಮ್ಯಾರೇಜಲ್ಲಿ ಕಲ್ತಿರ್ತಾರೆ, ಅದನ್ನ ತಿದ್ಕೊಂಡು ಇನ್ನೊಂದು ಚಾನ್ಸ್ ಅನ್ನೋದು ಸೆಕೆಂಡ್ ಮ್ಯಾರೇಜು. ಈ ಥರ ಅನ್ಕೋಬೇಕಾ, ಈ ಥರ ಅದು ಕರ್ಮ ಆಧಾರಿತ ಇರುತ್ತೆ, ಈ ಥರ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡೇ ಏನೋ ಒಂಥರ ಸೆಕೆಂಡ್ ಮ್ಯಾರೇಜ್ ಅಂದರೆ ಏನೋ ತಪ್ಪು ಮಾಡಿದ್ದೀನಿ ಅಥವಾ ಏನೋ ಮಾಡಿದ್ದೀನಿ ಅನ್ನೋ ಥರ ನೋಡೋದಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮಿತ್ ಏನಪ್ಪ ಅಂತಂದರೆ ಶನಿ ರಾಹು ಇದ್ದರೆ ಮದುವೆ ಜೀವನ ಹಾಳಾಗುತ್ತೆ ಅನ್ನೋದು ತುಂಬ ಜನ ಹೇಳ್ತಾರೆ. ಇಲ್ಲಿ ಶನಿ ರಾಹು ಬಗ್ಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಶನಿ ಡಿಲೇ ಮಾಡ್ತಾನೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ, ನಿಮಗೆ ಜವಾಬ್ದಾರಿಯನ್ನು ಕೊಡ್ತಾನೆ. ನಿಮ್ಮ ಶಿಸ್ತುಬದ್ಧವಾಗಿ ಮದುವೆ ಜೀವನ ಇರುತ್ತೆ. ಸೊ ಇಲ್ಲಿ ಶನಿ ವೀಕ್ ಆದಾಗಲೇ ಸೊ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಒಂದು ಶಿಸ್ತಿರಲ್ಲ, ಏನಿರಲ್ಲ, ಆವಾಗ ಅದು ಪ್ರಾಬ್ಲಮ್ನ ಕೊಡುತ್ತೆ. ಸೊ ಇಲ್ಲಿ ಶನಿ ಮತ್ತು ರಾಹು ಬಂದ್ಬಿಟ್ಟು ಅನ್ಕನ್ವೆನ್ಷನಲ್ ಫೇತ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಸೆಗಳು ತುಂಬ ದೊಡ್ಡದಿರುತ್ತೆ ಮತ್ತು ಭ್ರಮೆ
ಅನ್ನೋದನ್ನು ಜಾಸ್ತಿ ಇದು ಮಾಡ್ತಾರೆ. ಸೊ ತುಂಬ ಲಕ್ಸುರಿ ಲೈಫು ಅನ್ನೋ ಸಹ ರಾಹು ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಅದು ಪ್ರಾಬ್ಲಮ್ಗಳನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಅದಕ್ಕೆ ಸರಿಯಾದ ಅರಿವು ಇದ್ದರೆ ರಿಲೇಷನ್ಶಿಪ್ ಅನ್ನೋದು ಸ್ಟೇಬಲ್ ಮಾಡ್ಕೋಬೋದು. ಇನ್ನೊಂದು ಮಿತ್ ಏನು ಹೇಳ್ತಾರಪ್ಪ ಅಂತಂದರೆ, ಮೊದಲನೇ ಮದುವೆ ಫೇಲ್ ಆದರೆ ಜೀವನ ಮುಗೀತು. ಫಸ್ಟ್ ಮ್ಯಾರೇಜ್, ಯಾಕೆ ಫಸ್ಟ್ ಮ್ಯಾರೇಜಲ್ಲೇ ನಾನು ಹಂಗಿದ್ದೀನಿ, ಫಸ್ಟ್ ಮ್ಯಾರೇಜೇ ಹಿಂಗಾಯಿತು, ಇನ್ನು ಸೆಕೆಂಡ್ ಮ್ಯಾರೇಜಲ್ಲಿ ಹೆಂಗೋ ಏನೋ ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ಇರೋರೆಲ್ಲ ಅಂಥವರೇ ಅಂತ ಹೇಳ್ತಾರೆ. ಫಸ್ಟ್ ಅಂದರೆ ಇವಾಗ ಒಂದು ಹೆಣ್ಣಿನ ಜೀವನದಲ್ಲಿ ಫಸ್ಟ್ ಮ್ಯಾರೇಜಲ್ಲಿ ಏನಾದರೂ ಗಂಡನಿಂದ ತುಂಬ ಹಿಂಸೆ ಪ್ರಾಬ್ಲಮ್ ಬಂತು ಅಂದರೆ ಅವರ ದೃಷ್ಟಿ ಯಾವ ಥರ ಇರುತ್ತೆ ಅಂದರೆ ಇರೋ ಗಂಡಸರೆಲ್ಲ ಅಂಥವರೇ ಅನ್ನೋ ಥರ ಮೈಂಡ್ ಸೆಟ್ಟು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ತುಂಬ ಭಯ ಆತಂಕಗಳು ಇರ್ತವೆ. ಮತ್ತು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಅಷ್ಟು ಇದು ಮಾಡಲ್ಲ, ತುಂಬ ಒಂದು ಅನುಮಾನದ ರೀತಿಯಲ್ಲಿ ನೋಡ್ತಾರೆ. ಸೆಕೆಂಡ್ ಮ್ಯಾರೇಜಲ್ಲಿ ಫೇಲ್ಯೂರ್ ಆಗೋದಕ್ಕೆ ಇದೊಂದು ಕಾರಣ. ಸಿಗೋರೆಲ್ಲ ಇಂಥವರೇ, ಗಂಡ ಆದವನು ಅಷ್ಟೇ, ಅವಳ ಕಡೆಯಿಂದ ತುಂಬ ಹಿಂಸೆ ಅನುಭವಿಸಿದ್ರೆ ಇವರು ಹೆಂಗಸರೆಲ್ಲ ಇಂತಾರೆ ಅಂತ ಒಂದು ಗುಂಪಿಗೆ ಸೇರಿಸ್ಬಿಡ್ತಾರೆ. ಸೊ ಅದು ತಪ್ಪಾಗುತ್ತೆ, ಎಲ್ಲರೂ ಹಂಗೆ ಇರಲ್ಲ. ಸೊ ಇಲ್ಲಿ ಪರಿಸ್ಥಿತಿಗಳು, ಅಲ್ಲಿನ ಒಂದು ಸಮಸ್ಯೆಗಳೂ ಬೇರೆ ಇರುತ್ತೆ, ಅಲ್ಲಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ, ಅಲ್ಲಿ ಫ್ಯಾಮಿಲಿ ಒಂದು ಇನ್ವಾಲ್ವ್ಮೆಂಟು, ಫ್ಯಾಮಿಲಿಯಿಂದ ಬಂದಿರೋಂತಹ ಜೀನ್ಸ್ ಕ್ಯಾರೆಕ್ಟರ್ಗಳೂ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳ್ತೀವಿ ಕೆಲವೊಂದು. ಏನಪ್ಪ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಂದರೆ, ಅವರ ಮನೆತನದಲ್ಲಿ, ಅವರ ಖಾನ್ದಾನಲ್ಲಿ ತಂದೆ ತಾಯಿಯ ಕ್ಯಾರೆಕ್ಟ್ರು ಹೇಗಿರುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅದ್ರ ಮೇಲೂ ಸಹ ಅದು ಪಾರ್ಟ್ನರ್ ಮೇಲೂ ಸಹ ಒತ್ತಡ ಬೀಳುತ್ತೆ. ಅವರು ಬೆಳೆದಿರೋ ಪರಿಸರ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ತಂದೆ ತಾಯಿ ಎಷ್ಟು ಸಾಫ್ಟ್ನೆಸ್ ಇರ್ತಾರೋ ಅದೇ ಥರ ಮಕ್ಕಳು ಅದೇ ಕ್ಯಾರೆಕ್ಟ್ರು ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಜೀನ್ಸ್ ಮೇಲೆ ಬರುತ್ತೆ. ಹೇಗೆ ತಂದೆಗೆ ಶುಗರ್ ಇದ್ದರೆ ಮಕ್ಳಿಗೂ ಬರುತ್ತಾ ಅಂತ ಡಾಕ್ಟ್ರು ಹೇಗೆ ಕೇಳ್ತಾರೋ, ಅಥವಾ ನಿಮ್ಮ ಫ್ಯಾಮಿಲಿನ ಯಾರಿಗಾದರೂ ಶುಗರ್ ಇದೆಯಾ, ಬಿ ಪಿ ಇದೆಯಾ, ಏನಾದರೂ ಒಂದು ಕಾಯಿಲೆ ಬಂದರೆ ಇದೆಲ್ಲ ಕೇಳ್ತಾರೆ. ಅದೇ ರೀತಿಯಲ್ಲೂ ಅವರ ಕ್ಯಾರೆಕ್ಟ್ರುಗಳು, ಅವರ ಸ್ವಭಾವಗಳು, ಅವರ ಬಿಹೇವಿಯರು, ತಂದೆ ತಾಯಿ ಒಳ್ಳೆಯವರು, ಒಳ್ಳೆಯ ಮನೆತನ, ಒಳ್ಳೆಯ ಸ್ವಭಾವ ಉಳ್ಳವರು ಆಗಿದ್ದರೆ ಮಕ್ಕಳು ಆಲ್ಮೋಸ್ಟ್ ಆಗಿ ಅದೇ ಕ್ಯಾರೆಕ್ಟರ್ನ ಹೊಂದಿರುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಜ್ಯೋತಿಷ್ಯದಲ್ಲಿ ಬಂದಾಗ ಒಂದು ಏನು ಹೇಳ್ತೀನಿ ಅಂದರೆ, ಜ್ಯೋತಿಷ್ಯ ಕೇಳೋರು ಅಥವಾ ಡಾಕ್ಟ್ರ್ ಹತ್ರ ಸುಳ್ಳು ಹೇಳ್ಬಾರ್ದು, ಜ್ಯೋತಿಷಿಗಳ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇರೋ ವಿಷಯವನ್ನು ನೀವು ಓಪನ್ನಾಗಿ ಎಷ್ಟು ವಿಷಯ ಹೇಳ್ತಿರೋ ಅಷ್ಟು ನಿಮ್ಮ ಜಾತಕದಲ್ಲಿ ನಾವು ಸಹ ತುಂಬ ಡೆಪ್ತಾಗಿ ಆ ಗ್ರಹಗಳ ಭಾವಗಳ ಒಂದು ಕಾಂಬಿನೇಷನ್ ಅರ್ಥ ಮಾಡಿಕೊಂಡು ಹೇಗೆ ಇದು ಮಾಡಿದೆ, ಹೇಗೆ ಪ್ರಾಬ್ಲಮ್ ಕೊಟ್ಟಿದೆ ಅನ್ನೋದಕ್ಕೆ ನಾವು ಅರ್ಥ ಮಾಡಿಕೊಂಡು ಮುಂದೆ ಯಾವ ಥರ ಲೈಫಲ್ಲಿ ಇದನ್ನು ನಾವು ಎದುರಿಸ್ಬೇಕು ಅಥವಾ ಲೈಫಲ್ಲಿ ಯಾವ ಥರ ಇದನ್ನು ತಗೋಬೇಕು, ಕೌನ್ಸಿಲಿಂಗ್ ಮಾಡೋದಕ್ಕೆ, ಕನ್ಸಲ್ಟೇಷನ್ ತಗೊಳ್ಳೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಎಲ್ಲ ನೀವು ಅರ್ಧಬರ್ಧ ಹೇಳೋದು ಅಥವಾ ನೀವೇ ಹೇಳಿ ಅಂತ ಹೇಳೋದು ಈ ಥರ ಎಲ್ಲ ಮಾಡಿದಾಗ ನಮಗೂ, ಯಾಕಂದರೆ ಮದುವೆ ಜೀವನದಲ್ಲಿ ಅಷ್ಟೆಲ್ಲ ಡೀಟೇಲಾಗಿ ಏನಾಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವುದೇ ಜ್ಯೋತಿಷ್ಯಗಳಿಗೆ. ಸೊ ಅಲ್ಲಿ ಪಾಪಗ್ರಹಗಳಾಗಿರ್ಬೋದು, ಯಾವುದೇ ಗ್ರಹಗಳಾಗಿರ್ಬೋದು, ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ಇದೆ, ಸಮಸ್ಯೆಗಳಿದೆ, ಈ ಥರ ಇರ್ಬೋದು ಅಂತ ಒಂದು 2-3 ಲೈನಲ್ಲಿ ಹೇಳ್ಬೋದು. ಬಟ್ಟು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಹಿಂಗೆ ಆಗಿದೆ, ಈ ಥರ ನೀವು ಜಗಳ ಆಡಿದ್ರಿ, ನೀವು ಇದೇ ರೀತಿ ಜಗಳ ಆಡಿದ್ರಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಅವತ್ತು ಆ ವಿಷಯದಲ್ಲಿ ನೀವು ಯಾಕೆ ಹಿಂಗೆ ಮಾಡಿದ್ರಿ, ಈ ಥರ ಎಲ್ಲ ಬೂಟಾಟಿಕೆ ಮಾತುಗಳು ಅಷ್ಟೇ. ಒಂದು ಸೈಕಾಲಜಿ ತಿಳ್ಕೊಂಡು ಈ ಬೇರೆ ಯಾವುದೋ ಒಂದು ಕ್ಯಾರೆಕ್ಟ್ರು ಅನುಭವಗಳನ್ನು ತಗೊಂಡು ಅದನ್ನು ನೀವು ಅಲ್ಲಿ ಪ್ಲೇ ಮಾಡ್ತಾರೆ ಕೆಲವರು. ಅದೇ ಇದು ಮಾಂತ್ರಿಕರು, ಜ್ಯೋತಿಷಿಗಳು ಒಂದೇ ದಿನದಲ್ಲಿ ಪರಿಹಾರ, 3 ದಿನದಲ್ಲಿ ಪರಿಹಾರ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ, ಹಂಗೆ ಹೇಳ್ತಾರೆ. ಅವ್ರು ಹೇಳೋ ಥರ ಅಲ್ಲ ಜ್ಯೋತಿಷ್ಯ. ಅದು ಜ್ಯೋತಿಷ್ಯನೇ ಅಲ್ಲ ಫಸ್ಟ್ ಆಫ್ ಆಲು. ಓಕೆ, ಅದು ಮೈಂಡ್ ಗೇಮ್. ಮೈಂಡಲ್ಲಿ ಈ ಥರ ಎಲ್ಲ ಊಹೆ ಮಾಡಿಕೊಂಡು ನಿಮ್ಮ ಮುಂದೆ ಪ್ಲೇ ಮಾಡೋದು. ಬೇರೆ ಬೇರೆ ವಿಷಯಗಳನ್ನು ಹೇಳಿ, ಯಾವುದೋ ಒಂದು ವಿಷಯಗಳನ್ನು ಹೇಳಿ, ಅದನ್ನು ನಿಮಗೆ 10 ವಿಷಯಗಳನ್ನು ಹೇಳಿ ಅದರಲ್ಲಿ ಯಾವುದಾದ್ರೂ 2 ವಿಷಯ ಇದ್ದೇ ಇರುತ್ತೆ. ಅದನ್ನು ನಿಮಗೆ ನಂಬಿಸುವಂತಹ ಮತ್ತು ಭಯ ಹುಟ್ಟಿಸುವಂತಹ ಸಮಸ್ಯೆಗಳು, ವಾತಾವರಣ ಅಲ್ಲಿರುತ್ತೆ. ಸೊ ಅದಲ್ಲ ಜ್ಯೋತಿಷ್ಯ ಅಂದರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಜ್ಯೋತಿಷ್ಯ ಇರೋದನ್ನು ಓಪನ್ನಾಗಿ ಹೇಳಿದಾಗ, ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ಕಾಯಿಲೆಗಳ ಬಗ್ಗೆ ನೀವು ಡೀಟೇಲಾಗಿ ಎಲ್ಲ ಹೇಳಿದ್ರೆ, ಕಾಯಿಲೆ ಏನು, ಯಾಕೆ ಬಂತು, ಯಾವ ಥರ ಅಂತ
ಅವರು ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗಲೇ ಏನು ಯಾವ ಥರ ಜಾತಕಗಳು ಇದು ಟೈಮ್ ಸರಿ ಇದೆಯಾ ಇಲ್ವಾ, ಯಾಕೆಂದರೆ ನೀವು ಡೀಟೇಲಾಗಿ ಹೇಳಿದಾಗ ನಿಮ್ಮ ಜನ್ಮ ದಿನಾಂಕ ಕರೆಕ್ಟ್ ಇರ್ಬೋದು, ಆದರೆ ಸಮಯ ಅನ್ನೋದು 2-3 ನಿಮಿಷ ವ್ಯತ್ಯಾಸ ಆಗಿರ್ತತೆ. ಓಕೆ, ಯಾವಾಗ ಇಲ್ಲಿ ಡೆಪ್ತಾಗಿ ಎಲ್ಲ ವಿಷಯಗಳನ್ನು ನಮ್ಮ ಹತ್ರ ಹಂಚ್ಕೊಂಡಾಗ ನಿಮ್ಮ ಸಮಯ ಸರಿ ಇದೆಯಾ ಇಲ್ವಾ ಅನ್ನೋದಕ್ಕೆ ನಮಗೆ ಅಲ್ಲಿ ಅರ್ಥ ಆಗುತ್ತೆ. ನಿಮ್ಮ ಫಾಸ್ಟ್ ಏನೇನಾಗಿದೆಯೋ ಅವೆಲ್ಲ ನಮಗೆ ಅರ್ಥ ಆದರೆ ಫ್ಯೂಚರ್ ಏನು ಅನ್ನೋದು ನಮಗೆ ಒಂದು ಕ್ಲಾರಿಟಿ ಅನ್ನೋದು ಒಂದು ಆಲೋಚನೆ ಬರುತ್ತೆ. ಸೊ ಇದು ಸಮಯ ಸರಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ನೀವು ಕೊಟ್ಟಿರೋ ಟೈಮಿಂಗು. ಆವಾಗ ನಾವು ಮುಂದೆ ಹೇಳೋದಕ್ಕೂ ಮುಂದೆ ಬರುವಂತಹ ಪ್ರಾಡಕ್ಟು ಸರಿ ಇರೋಂತಹ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೋಸ್ಕರ ಎಲ್ಲ ಓಪನ್ ಆಗಿ ಮಾತಾಡಿದಾಗಲೇ ಇದು ಹೇಳೋದಕ್ಕೆ ಸಾಧ್ಯತೆ. ಇನ್ನೊಂದೇನಪ್ಪ ತಪ್ಪು ತಿಳ್ಕೊತಾರಂದರೆ, ನಾವೆಲ್ಲಿ ಓಪನಾಗಿ ಮಾತಾಡಿದ್ರೆ ಅಥವಾ ಎಲ್ಲ ಹಂಚ್ಕೊಂಡ್ರೆ ಎಲ್ಲಿ ಪಬ್ಲಿಸಿಟಿ ಮಾಡಿಬಿಡ್ತಾರೋ ಅಥವಾ ಯಾರಿಗಾದರೂ ಹೇಳ್ತಾರೋ ಅನ್ನೋಂಥ ಭಯ ಇರುತ್ತೆ. ಆ ಥರ ಏನು ಭಯ ಪಡೋಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಎಲ್ಲಿನೂ ನಿಮ್ಮ ಪರ್ಮಿಷನ್ ಇಲ್ಲದೇ ನಾವೆಲ್ಲೂ ಹಂಚ್ಕೊಳ್ಳಲ್ಲ. ಓಕೆ, ಇಂಡೈರೆಕ್ಟಾಗಿ ಹೇಳ್ಬೋದು ಅಷ್ಟೇ, ವಿಷಯಗಳನ್ನು ಹೇಳ್ಬೋದು. ಬಟ್ ಆದರೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಇವೆಲ್ಲ ಎಲ್ಲೂ ಮೆನ್ಷನ್ ಮಾಡಲ್ಲ. ಓಕೆ, ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಕ್ಲೈಂಟ್ ಹತ್ರ ಆಗಿರ್ಬೋದು, ಎಲ್ಲಾದರೂ ಈ ಥರ ಇಲ್ಲಿ ವಿಡಿಯೋಗಳೆಲ್ಲ ಆಗಿರ್ಬೋದು, ನಾವು ಆ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೋಬೋದು. ಬಟ್ ಆದರೆ ಅದೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಪರ್ಮಿಷನ್ ಇದ್ದರೆ ಕೆಲವೊಂದು ಡೇಟ್ ಆಫ್ ಬರ್ತ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದು ನಿಮ್ಗೆ ಕೇಳಿಬಿಟ್ಟೆ ನಾವು ಮಾಡೋದು. ಇನ್ನೊಂದು ಏನಪ್ಪ ಇದರಲ್ಲಿ ಮಿತ್ತು ಅಂತಂದರೆ, ಜ್ಯೋತಿಷ್ಯ ಹೇಳಿದರೆ ಏನು ಮಾಡಲಿಕ್ಕೆ ಆಗಲ್ಲ ಅನ್ನೋ ಥರ ಮಾತಾಡ್ತಾರೆ. ಬಟ್ ಸತ್ಯಾಂಶ ಏನಪ್ಪ ಅಂದರೆ, ಜ್ಯೋತಿಷ್ಯ ಅನ್ನೋದು ಮ್ಯಾಪು. ನೀವು ನಡೆಯೋದೇ ಫ್ರೀ ವಿಲ್ಲು. ಮ್ಯಾಪು ನಿಮ್ಮ ರೋಡ್ ಹೇಗಿದೆ ಅಂತ ತೋರಿಸುತ್ತೆ. ಬಟ್ ಡ್ರೈವ್ ಮಾಡೋರು ನೀವಾಗಿರ್ತೀರ, ಇದನ್ನು ಅರ್ಥ ಮಾಡ್ಕೋಬೇಕು. ಚಾಯ್ಸ್ ಮಾಡೋರು ನೀವಾಗಿರ್ತೀರ, ಸ್ಪೀಡು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ, ಮ್ಯಾಪ್ ಇದ್ದಂಗೆ. ಇನ್ನೊಂದು ಮಿತ್ ಏನಪ್ಪ ಅಂತಂದರೆ, 2ನೇ ಮದುವೆ ಯೋಗ ಇದ್ದರೆ ರೆಮಿಡಿ ಮಾಡಲೇಬೇಕು ಅಂತ. ಇದನ್ನೆಲ್ಲ ಮಾಡ್ತಾರೆ. ಸೆಕೆಂಡ್ ಮ್ಯಾರೇಜ್ ಯೋಗ ಇದ್ದರೆ ಆ ರೆಮಿಡಿ ಈ ರೆಮಿಡಿ ಏನೇನೋ ಎಲ್ಲ ಮಾಡಿಸ್ತಾರೆ. ಬಟ್ ಆದರೆ ಸತ್ಯಾಂಶ ರೆಮಿಡಿ ಏನಪ್ಪ ಅಂತಂದರೆ, ರಿಲೇಷನ್ಶಿಪ್ಸ್ ಅನ್ನೋದು, ಕೌನ್ಸ್ಲಿಂಗ್ ಅನ್ನೋದು, ಎಮೋಷ್ನಲ್ ಹೀಲಿಂಗ್ ಅನ್ನೋದು, ಸೆಲ್ಫ್ ಅವೇರ್ನೆಸ್ ಅನ್ನೋದು, ಇವುಗಳನ್ನು ಮಾಡೋದೇ ಬೆಸ್ಟ್ ರೆಮಿಡಿ ಅಂತ ನನ್ನ ಪ್ರಕಾರ. ಅನ್ಹ್ಯಾಪಿ ಮ್ಯಾರೇಜ್ ಅನ್ನೋದು ಪೇನ್ಫುಲ್ಲು, ಆದರೆ ಪೀಸ್ಫುಲ್ ಸೆಕೆಂಡ್ ಮ್ಯಾರೇಜ್ ಈಸ್ ಹೆಲ್ತಿ ಅಂತ ಹೇಳ್ತೀವಿ. ಅಂದರೆ ಸೊಸೈಟಿ ಜಡ್ಜ್ಮೆಂಟ್ಗೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಮ್ಯಾರೇಜ್ ಅನ್ನೋದು ನಾಚಿಕೆಗೇಡಲ್ಲ, ಅದು ಜೀವನದ ಒಂದು ಪಾಠ ಅಂತ ಹೇಳ್ತೀವಿ. ನಾವೇನೋ ಕಲಿಬೇಕಾಗಿರ್ತತೆ ಅಲ್ಲಿ, ಅದು ಕಲಿತು ಎಲ್ಲ ಬಿಟ್ಟು ಬಂದಿರ್ತೀವಿ. ಸೊ ಆ ಒಂದು ಮಾಡಿರೋಂಥ ತಪ್ಪುಗಳು, ನಾನು ಏನೇನು ತಪ್ಪು ಮಾಡಿದೆ, ನಾನು ಏನೆಲ್ಲ ಅಲ್ಲೆಲ್ಲ ಏನಾಗಿತ್ತು ಅದು ರಿಪೀಟ್ ಆಗಬಾರ್ದು. ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ತಿದ್ದುಕೊಂಡು ಮುಂದೆ ಅದೇ ರೀತಿ ಆಗದಿರೋ ಥರ ನೋಡ್ಕೊಳ್ಳೋದು. ಇಲ್ಲಿ ಜ್ಯೋತಿಷ್ಯದ ಬಗ್ಗೆ ಇನ್ನೊಂದು ವಿಷಯವನ್ನು ಮತ್ತೆ ನಾನು ತುಂಬ ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯ ಅಂದರೆ ವಿಫಲತೆಯನ್ನು, ವೀಕ್ನೆಸ್ಸನ್ನು, ಫೇಲ್ಯೂರ್ನ ಹೇಳುವಂಥದ್ದಲ್ಲ. ಅದರ ಏನು ವಿಫಲತೆ ಆಗಿದೆ ಅದನ್ನು ತಪ್ಪಿಸಿಕೊಳ್ಳಲು ಅರಿವು ಕೊಡುವ ಸಾಧನ. ಅದು ಏನು ನಮ್ಮ ಲೈಫಲ್ಲಿ ಬರುವಂತಹ ಒಂದು ಅಡೆತಡೆಗಳು ಏನಿದಾವೋ ಅದನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳುವಂಥದ್ದು. ನಿಮ್ಮ ಜೀವನ ಹಾಳಾಗುತ್ತೆ ಎಂದು ಹೇಳುವುದು ಉದ್ದೇಶವಲ್ಲ, ಎಲ್ಲಿ ಎಚ್ಚರದಿಂದ ಇರಬೇಕು ಎಂದು ಸೂಚಿಸುವುದೇ ನಿಜವಾದ ಅರ್ಥ ಜ್ಯೋತಿಷ್ಯದಲ್ಲಿ. ಭಯಪಡಿಸೋದಲ್ಲ, ಅರಿವು ಮೂಡಿಸೋದೇ ಜ್ಯೋತಿಷ್ಯ. ಒಂದು ಒಳ್ಳೆಯ ಉದಾಹರಣೆ ಹೇಳ್ತೀನಿ. ರಸ್ತೆಯಲ್ಲಿ ಕರ್ವ್ ಇದೆ ಅನ್ನೋ ಒಂದು ಬೋರ್ಡ್ ನೋಡಿದ್ರೆ ನಾವು ಸ್ಪೀಡ್ ಕಡಿಮೆ ಮಾಡ್ತೀವಿ ಅಲ್ವಾ. ಬೋರ್ಡ್ ಅನ್ನೋದು ಅಪಘಾತ ಮಾಡೋದಿಲ್ಲ, ಅಪಘಾತ ತಪ್ಪಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಜ್ಯೋತಿಷ್ಯವೂ ಸಹ. 2ನೇ ವಿವಾಹ ಅಂದರೆ 2ನೇ ತಪ್ಪಲ್ಲ, ಬಹುಸಾರಿ ಅದು 2ನೇ ಅರಿವು ಆಗಿರ್ತದೆ. ಮೊದಲನೇ ಮದುವೆಯಲ್ಲಿ ಅರ್ಥ ಮಾಡಿಕೊಳ್ಳದ ವಿಷಯಗಳು, ಅರ್ಥ ಮಾಡಿಕೊಳ್ಳದೆ ಮಾಡಿದ ನಿರ್ಧಾರವು ಸಮಾಜದ ಒತ್ತಡ, ಭಾವನಾತ್ಮಕ ಮತ್ತು ಮೆಚುರಿಟಿ ಇಲ್ಲದೇ ಇರೋಂತಹ ವಿಷಯಗಳು ಇರಬಹುದು. ಸೊ ಅದು 2ನೇ ಮದುವೆಯಲ್ಲಿ ನಾವು ನಮ್ಮನ್ನೇ ಹೆಚ್ಚು ಅರ್ಥ ಮಾಡಿಕೊಳ್ತೇವೆ. ಯಾವ ಸಂಬಂಧ ಬೇಕು ಬೇಡ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೊಂದಾಣಿಕೆ ಮುಖ್ಯ ಅನ್ನೋದು ಅರಿವಿಗೆ ಬರುತ್ತೆ. ಅದಕ್ಕಾಗಿ 2ನೇ ಮದುವೆ ಅನ್ನೋದು ತಪ್ಪಲ್ಲ, ಅದು ಪಾಠ ಕಲಿಸಿದ ನಂತರ ಬಂದಿರುವಂತಹ ನಿರ್ಧಾರ. 2ನೇ ಮದುವೆ ಬಗ್ಗೆ ಅನೇಕ ತಪ್ಪು ನಂಬಿಕೆಗಳು ಭಯದಿಂದ ಹುಟ್ಟಿರುತ್ತಂಥದ್ದು. ನಿಜವಾದ ಸತ್ಯ ಅರಿವಿನಿಂದ ಬರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನೀವು ಹೆಂಗಿದ್ದೀರೋ ಹಂಗೆ ಒಪ್ಕೊಳ್ಳೋ ಥರ ಇರಬೇಕು ನಿಮ್ಮ ಪಾರ್ಟ್ನರು.
ಮದುವೆ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ ಇರಬಾರ್ದು. ನೀವು ಹೆಂಗೆ ಇರ್ತಿರೋ, ನಿಮ್ಮ ಸ್ವಭಾವಗಳು, ನಿಮ್ಮ ಕ್ಯಾರೆಕ್ಟ್ರುಗಳು, ನಿಮ್ಮ ಏನು ಆಸ್ತಿ ಪಾಸ್ತಿಗಳು ಹೆಂಗಿರುತ್ತೋ ಅದು ರಿಯಲ್ ಆಗಿರಬೇಕು. ಅದನ್ನು ಒಪ್ಕೊಂಡೇ ಅವರು ಮದುವೆ ಆಗಿರ್ತಾರಲ್ಲ, ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಮುಂಚೆ ಒಂಥರ ಇರೋದು, ಆ್ಯಕ್ಟಿಂಗ್ ಮಾಡೋದು, ಮುಂಚೆ ಒಂಥರ ಬಿಹೇವ್ ಮಾಡೋದು, ಸೊ ಇರೋ ವಿಷಯನ ಹೇಳಿ, ಇರೋ ವಿಷಯನ ನೀವು ಹೆಂಗಿದ್ರು ಹಂಗೆ ಅವರು ಒಪ್ಕೊಳ್ಳೋ ಥರ ಇರಬೇಕು. ಆವಾಗ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಸೊ ಇದನ್ನೆಲ್ಲ ಈಗಿನ ಕಾಲದಲ್ಲಿ ಡಿವೋರ್ಸ್ ರೇಟಸ್ಸು ಆಗೋದಕ್ಕೆ ಅನೇಕ ಕಾರಣಗಳು ಇರ್ತವೆ. ಬಟ್ ಆದರೆ ಒಂದೇನಪ್ಪ ಅಂತಂದರೆ, ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅನ್ನೋರು ಪ್ರೊಫೈಲ್ಸ್ ಏನಾದರೂ ಇದ್ದರೆ ಕಳಿಸ್ಕೊಡಿ, ಶೇರ್ ಮಾಡಿ. ಸೊ ನಮ್ಮ ಹತ್ರ ಜಾತಕದಲ್ಲಿ ಕನ್ಸಲ್ಟೇಷನ್ಗೆ ಬಂದಿರೋಂತಹ ಪ್ರೊಫೈಲ್ಗಳು ನಿಮಗೆ ಮ್ಯಾಚ್ ಆದರೆ ಸೊ ನೀವು ಮಾತಾಡ್ಬೋದು. ನನ್ನ ಹತ್ರನೇ ಒಂದು ಸುಮಾರು 100-150 ಪ್ರೊಫೈಲ್ಸ್ ಇರ್ಬೋದು ಸೆಕೆಂಡ್ ಮ್ಯಾರೇಜ್ದು. ಸೊ ನಿಮ್ಮ ಪ್ರೊಫೈಲ್ಸ್ ಕಳಿಸಿ. ಸೆಕೆಂಡ್ ಲೈಫ್ ಈಸ್ ಸೆಕೆಂಡ್ ಚಾನ್ಸ್, ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.